ಗುಂಡೂರಾವ್ ವಿರುದ್ಧ ದೂರು ಕೊಟ್ಟಿದ್ದೀರಾ, ಏನು ರೀಸನ್ ಏನು ಅಂತ? ಅಕ್ಟೋಬರ್ 2ನೇ ತಾರೀಕು ಗಾಂಧಿ ಜಯಂತಿ ಪ್ರಯುಕ್ತ ಶಂಕರಪುರಂ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ದಿನೇಶ್ ಗುಂಡೂರಾವ್ ಒಂದು ಪಬ್ಲಿಕ್ ಸ್ಪೀಚ್ ಮಾಡ್ತಾರೆ. ಏನು ಅಂತಂದರೆ, ಸ್ವಾತಂತ್ರ್ಯ ಹೋರಾಟಗಾರರು, ರಾಷ್ಟ್ರಭಕ್ತರು ಮತ್ತು ಅಪ್ರತಿಮ ದೇಶಭಕ್ತ ವೀರ್ ಸಾವರ್ಕರ್ ಬ್ರಾಹ್ಮಣನಾಗಿದ್ದು ಆತ ಗೋಮಾಂಸ ಸೇವನೆ ಮಾಡ್ತಾನೆ ಮತ್ತು ಗೋ ಹತ್ಯೆಗೆ ಆತನ ವಿರೋಧವಿಲ್ಲ ಅಂತ ಹೇಳಿದ್ದಾನೆ. ಈ ಹೇಳಿಕೆ ಏನು ಕೊಟ್ಟಿದ್ದಾರೆ ಆರೋಗ್ಯ ಸಚಿವರು, ಬಹುಶಃ ಅವ್ರ ಆರೋಗ್ಯ ಸರಿ ಇಲ್ಲ, ಅವ್ರಿಗೇನಾದರೂ ಮೆದುಳಲ್ಲಿ ಸಮಸ್ಯೆ ಇರ್ಬೋದು, ಹಾಗಾಗಿ ಅವ್ರಿಗೆ ಸೂಕ್ತ ಚಿಕಿತ್ಸೆ ನಿವಾರಿಸಲು ಬೇಕಾಗುತ್ತೆ ಅಂತ ನಾನು ಭಾವಿಸ್ಕೊಂಡು ಇವ್ರ ವಿರುದ್ಧ ಕಾನೂನು ರೀತಿ ಕ್ರಮ ಜರುಗಿಸಬೇಕು ಅಂತ ಹೇಳಿ ನಾನು ಇವತ್ತಿನ ಬೆಂಗಳೂರು ದಕ್ಷಿಣ ವಿಭಾಗದ DCP ಆದಂಥ ಲೋಕೇಶ್ ಸರ್ ಅವ್ರಿಗೆ ಕಂಪ್ಲೇಂಟ್ ಕೊಡೋದಕ್ಕೆ ಹೋಗಿದೆ. ಲೋಕೇಶ್ ಸರ್ ಅವರು ಶಂಕರಪುರಂ ವ್ಯಾಪ್ತಿ ಪೊಲೀಸ್ ಠಾಣೆ ವ್ಯಾಪ್ತಿ ಬರುತ್ತೆ, ಅಲ್ಲೋ ಕಂಪ್ಲೇಂಟ್ ದಾಖಲು ಮಾಡಿ ಅಂತೇಳಿ ಕಂಪ್ಲೇಂಟ್ ದಾಖಲು ಮಾಡಿದ್ದೀನಿ. ಈಗ ಕಂಪ್ಲೇಂಟ್ ಕೊಟ್ಟಿದ್ದೀರಾ, ಪೊಲೀಸರು ಯಾವ ರೀತಿಯಾಗಿ ಕಾನೂನು ಕ್ರಮ ಕೈಗೊಳ್ತಾರೆ ಅಂತ ಏನಾದರೂ ಭರವಸೆಯನ್ನು ಕೊಟ್ಟರೆ? ಪೊಲೀಸರು ಕಂಪ್ಲೇಂಟ್ನ ಸ್ವೀಕಾರ ಮಾಡಿದ್ದಾರೆ. ಅವ್ರನ್ನ ಲೀಗಲ್ ಸೆಲ್ ಅಂತ ಇದೆ, ಅದಕ್ಕೆ ಕಳ್ಸಿಕೊಡ್ತೀವಿ ನಾವು. ಕಂಪ್ಲೇಂಟ್ ಆಗುತ್ತಾ ಅಥವಾ ಆಗಲ್ವಾ ಅಂತ ಅದೇ ಕಾಂಗ್ರೆಸ್ ಸರ್ಕಾರ ಇರೋದ್ರಿಂದ ಎಲ್ಲೋ ಒಂದು ಕಡೆ ಪೊಲೀಸ್ ಇಲಾಖೆ ಮತ್ತು ಪೊಲೀಸ್ ಅಧಿಕಾರಿಗಳಿಗೆ ಭಯ ಇದೆ. ಏನಕ್ಕೆ ಮಿನಿ ಸಿಸ್ಟಮ್ ಬಂದಿರೋದ್ರಿಂದ ಈಗ ಪ್ರಕರಣ ದಾಖಲು ಮಾಡಿಕೊಂಡ್ರೆ ಯಾವ ಠಾಣಾ ಅಧಿಕಾರಿ ಪ್ರಕರಣ ದಾಖಲು ಮಾಡ್ಕೊಂಡಿರ್ತಾರೆ, ನೆಕ್ಸ್ಟ್ ಅವ್ನಿಗೆ ಠಾಣಾ ಸಿಗದೇ ಇರೋಂಗೆ ನಾನ್ ಎಕ್ಸಿಕ್ಯೂಟಿವ್ಗೆ ಹಾಕುವಂಥ ವ್ಯವಸ್ಥೆಗಳು ಸರ್ಕಾರದಲ್ಲಿ ನಡೆಯುತ್ತೆ. ಹಾಗಾಗಿ ಪಾಪ ಠಾಣಾ ಅಧಿಕಾರಿಗಳಿಗೂ ಎಲ್ಲೋ ಒಂದು ಕಡೆ ಭಯ. ಇವತ್ತು ಮಂತ್ರಿಗಳು ಬೇರೆ ಇದ್ದಾರೆ, ಆರೋಗ್ಯ ಸಚಿವರು ಬೇರೆ ಇದ್ದಾರೆ, ಅವ್ರ ಮೇಲೆ ಪ್ರಕರಣ ದಾಖಲು ಮಾಡಿಕೊಂಡ್ರೆ ಇಲ್ಲಿ ಏನು ಸಮಸ್ಯೆ ಆಗುತ್ತೋ ಅಂತ ಹೇಳ್ಬಿಟ್ಟು ಲೀಗಲ್ ಸೆಲ್ಗೆ ನಾವು ಕೊಡ್ತೀನಿ ಅಂತ ಹೇಳಿದ್ದಾರೆ. ಅವ್ರ ಪ್ರಕರಣ ದಾಖಲು ಮಾಡದೆ ಹೋಗಲಿ, ನಾವಂತೂ ಕಾನೂನು ರೀತಿ ಏನು ಹೋರಾಟ ಮಾಡಬೇಕು, ಕೋರ್ಟ್ಗೆ ಹಾಕುವಂಥ ಕೆಲಸ ಕೂಡ ನಾವು ಮಾಡ್ತೀವಿ. ಈಗ ಕಂಪ್ಲೇಂಟ್ ಕೊಟ್ಟಿದ್ದೀರಾ, NCR ಆದರೂ ಮಾಡ್ಕೊಂಡ್ರಾ ಹೇಗೆ ಅಂತ ಹೇಳಿ ಅವರು ಹಿಂಬರಹ ಬರೆದು ಕೊಟ್ಟಿದ್ದಾರೆ. ಈ ಪ್ರಕರಣಗಳು ನಾವು ಹಿಂಬರಹ ಬರೆದು ಕೊಟ್ಟಿದ್ದೀರಿ, ಇದನ್ನು ನಾವು ಪೊಲೀಸ್ ಲೀಗಲ್ ಸೆಲ್ ಅಂತ ಇರುತ್ತೆ, ಅದಕ್ಕೆ ನಾವು ಕಳಿಸ್ಕೊಟ್ಟು ಪ್ರಕರಣ ದಾಖಲು ಮಾಡ್ಬೋದಾ ಇಲ್ಲ ಅಂತ ಕೇಳ್ತೀರಾ ಅಂತ ಹೇಳಿದ್ದಾರೆ. ಹಾಗೆ ಆ ಹಿಂಬರದ ಮೇಲೆ ನಾನು ಕೋರ್ಟ್ಗೆ ಅಪೀಲ್ ಮಾಡ್ತಾ ಇದ್ದೀನಿ, ಪ್ರಕರಣ ದಾಖಲಾಗಲೇಬೇಕು. ಏನಕ್ಕೆ ಅಂತ ಅಂದರೆ, ಒಬ್ಬ ಜವಾಬ್ದಾರಿಯುತ ಅಂತ ವ್ಯಕ್ತಿ, ಆತನ ಕರ್ನಾಟಕ ಸರ್ಕಾರದಲ್ಲಿ ಅಧಿಕಾರದಲ್ಲಿ ಮಂತ್ರಿ ಆಗಿದ್ದಾನೆ. ಆತ ಹೆಂಗೆಂಗೋ ಹುಚ್ಚುಂಚಾಗಿ ಮಾತಾಡೋದಕ್ಕೆ ನಾವು ಒಪ್ಪೋದಿಲ್ಲ. ಏನಕ್ಕೆ ಅಂತಂದರೆ, ಆತ ಮಾತಾಡಿರೋಂಥ ವ್ಯಕ್ತಿ ಹಿರಿಯ ಸ್ವಾತಂತ್ರ್ಯ ಹೋರಾಟಗಾರರು, ಅವ್ರಿಗೆ ಆದಂಥ ಒಂದು ಇತಿಹಾಸ ಇದೆ. ವೀರ್ ಸಾವರ್ಕರ್ ಸಾಮಾನ್ಯ ವ್ಯಕ್ತಿ ಅಂತಂತೂ ಅಲ್ಲ. ವೀರ್ ಸಾವರ್ಕರ್ ಬಗ್ಗೆ ಮಾತಾಡಬೇಕು ಅಂತಂದರೆ ಯಾವುದೋ ಒಂದು ವ್ಯಕ್ತಿ ಆತನಿಗೆ ತುಂಬ ಯೋಚನೆ ಮಾಡಿ ಮಾತಾಡಬೇಕು. ವೀರ್ ಸಾವರ್ಕರ್ ಕೇವಲ ರಾಜಕೀಯವಾಗಿ ಮಾತಾಡೋದು ದೃಷ್ಟಿಯಿಂದ ಅಂತಲ್ಲ, ವೀರ್ ಸಾವರ್ಕರ್ ದೇಶದ ಆಸ್ತಿ. ಈ ದೇಶ ಎಷ್ಟು ಹೋರಾಟ ಮಾಡಿದ್ದಾರೆ ಅಂತ ವೀರ್ ಸಾವರ್ಕರ್ ಬಗ್ಗೆ ಓದ್ಕೊಂಡಿದ್ರೆ ಮಾತ್ರ ಗೊತ್ತಿರುತ್ತೆ. ಕೇವಲ ಮಾತಾಡಬೇಕು, ನಾನು ಮಾತಾಡಿದ್ರೆ ದುಡ್ಡು ಸುದ್ದಿ ಆಗಬೇಕು ಅಂತ ವಿಚಾರದಲ್ಲಿ ದಿನೇಶ್ ಗುಂಡೂರಾವ್ ಮಾತಾಡಿದ್ದಾರೆ. ಕಾನೂನು ಮುಖಾಂತರ, ನನಗೆ ಸಂವಿಧಾನದಲ್ಲಿ 100% ನಂಬಿಕೆ ಇದೆ, ಆ ಕಾನೂನು ಮುಖಾಂತರ ದಿನೇಶ್ ಗುಂಡೂರಾವ್ಗೆ ತಕ್ಕ ಪಾಠ ಅಂತೂ ಕಲಿಸೋಂತೂ ನಿಶ್ಚಿತ. ಮುಂದಿನ ದಿನಗಳಲ್ಲಿ ದಿನೇಶ್ ಗುಂಡೂರಾವ್ಗೆ ಆರೋಗ್ಯ ಮಂತ್ರಿಗಳಾಗಿರೋ ದೊಡ್ಡದಲ್ಲ, ಅವ್ರ ಆರೋಗ್ಯ ಮತ್ತು ಮೆದುಳು ಕರೆಕ್ಟಾಗಿ ಇಟ್ಕೊಂಡು ಮಾತಾಡಬೇಕು. ಆ ಒಂದು ಎಚ್ಚರಿಕೆ ಅಂತ ಕೊಡೋದಂತೂ ಸೂಕ್ತ ಅಂತ ನನಗನ್ಸುತ್ತೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.